ನಮ್ಮ ಮೆರಿಯೋರಂ ಬ್ಯಾಡ್ಮಿಂಟನ್ ಕ್ಲಬ್ಬು 50 ವರ್ಷ ಕಂಪ್ಲೀಟ್ ಆಗಿದೆ. ಅದಕ್ಕೋಸ್ಕರ ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಅದರ ಅಂಗವಾಗಿ ನಾವು ಆಲ್ ಇಂಡಿಯಾ ಬ್ಯಾಡ್ಮಿಂಟನ್ ಟೂರ್ನಮೆಂಟು ಮೆನ್ ಆ್ಯಂಡ್ ವುಮೆನ್ಗೆ ಕಂಡಕ್ಟ್ ಮಾಡ್ತಾಯಿದ್ದೀವಿ. ಫಸ್ಟ್ 4 ಪ್ಲೇಸಸ್ಗೆ ಗೋಲ್ಡ್ ಮೆಡಲ್ ಕೊಡ್ತಾಯಿದ್ದೀವಿ. ಇದೊಂದು ರೆಕಾರ್ಡ್. ಇದು ಯಾರೂ ಇದುವರೆಗೂ 4 ಪ್ಲೇಸಸ್ಗೂ ಗೋಲ್ಡ್ ಮೆಡಲ್ ಕೊಟ್ಟಿಲ್ಲ. ಅದನ್ನು ನಾವು ಕೊಡ್ತಾಯಿದ್ದೀವಿ. ಇದೊಂದು ರೆಕಾರ್ಡು. ಮೆನ್ಸಲ್ಲಿ 20 ಟೀಮು ಮತ್ತು ವುಮೆನ್ಸಲ್ಲಿ 10 ಟೀಮ್ ಪಾರ್ಟಿಸಿಪೇಟ್ ಮಾಡ್ತಾಯಿದೆ. ಇದು ಇವೆಂಟು 21st ಈವ್ನಿಂಗ್ ಇನಾಗ್ರೇಟ್ ಆಗುತ್ತೆ. RBI ಗ್ರೌಂಡು ಕ್ಯಾಪಿಟಲ್ ಸ್ಕೂಲ್ ಎದುರುಗಡೆ JP ನಗರ್ 7th ಫೇಸಲ್ಲಿ. ದಯವಿಟ್ಟು ಎಲ್ಲರೂ ಚೆನ್ನಾಗಿ ಪಬ್ಲಿಸಿಟಿ ಕೊಡಬೇಕು. ಆ್ಯಂಡ್ ನಾವು ಟ್ರೋಫೀಸ್ ನೀವೇ ನೋಡ್ತಾ ಇದ್ದೀರಿ ಎಷ್ಟು ದೊಡ್ಡದಾಗಿದೆ ಅಂತ. ಆ್ಯಂಡ್ ಮೆನ್ ಆಫ್ ದಿ ಟೂರ್ನಮೆಂಟ್ ಆ್ಯಂಡ್ ವುಮೆನ್ ಆಫ್ ದಿ ಟೂರ್ನಮೆಂಟ್ ಕೂಡ ಒಂದು ಗೋಲ್ಡ್ $1 ಕೊಡ್ತಾ ಇದ್ದೀವಿ. ಇದು ಬಿಟ್ಟು ಮತ್ತು 21ನೇ ತಾರೀಕು ಮಂಜುನಾಥ್ ಅವರು MP ಅವರು ಇನಾಗ್ರೇಟ್ ಮಾಡ್ತಾ ಇದ್ದಾರೆ. 23ನೇ ತಾರೀಕು ಸೋಮಣ್ಣ ಅವರು ಫೈನಲ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಗೆ ಬರ್ತಾ ಇದ್ದಾರೆ. ಅದು ಬಿಟ್ಟು ನಮ್ಮ ಸಿನಿಮಾ ತಾರೆಯರು ಮತ್ತು ನಮ್ಮ ಸ್ಪಾನ್ಸರ್ಸ್ ಎಲ್ಲ ಚಿತ್ರನಟರು ಎಲ್ಲರೂ ಬರ್ತಾ ಇದ್ದಾರೆ. ನಮ್ಮ ಸ್ಪಾನ್ಸರ್ಸ್ ಮೇಯ್ನ್ಲಿ ಸ್ಕಲ್ವೀಸ್ ಇಂಟರ್ನ್ಯಾಷನಲ್ ಸ್ಕೂಲು, ಆಸ್ಟ್ರಾ ಹಾಸ್ಪಿಟಲ್ಲು, ಆಮೇಲೆ ಪಿಜನ್ನು, ಆಮೇಲೆ GKS ಇಂಡಸ್ಟ್ರೀಸು, ಆಮೇಲೆ AS ಮೆಷಿನ್ ಟೂಲ್ಸ್ ಇವರೆಲ್ಲ ನಮಗೆ ಸ್ಪಾನ್ಸರ್ ಮಾಡಿದ್ದಾರೆ. ಅವರ ಹೆಲ್ಪ್ಗೆ ನಮಗೆ ತುಂಬ ಧನ್ಯವಾದಗಳು. ಇನ್ನು ಟೂರ್ನಮೆಂಟ್ ಬಗ್ಗೆ ಹೇಳಬೇಕು ಅಂದರೆ 6 ಕೋರ್ಟು ಹಾಕ್ತಾಯಿದ್ದೀವಿ. ಅದರಲ್ಲಿ 2 ಕೋರ್ಟು ಫ್ಲಡ್ ಲೈಟ್ ಇರುತ್ತೆ. ಬೆಳಗ್ಗೆ 7:30 ಶುರು ಆದರೆ ರಾತ್ರಿ 9 ಗಂಟೆವರೆಗೂ ನಡೀತದೆ. ನಾವು ಎಲ್ಲರಿಗೂ ಫ್ರೀ ಬೋರ್ಡಿಂಗ್ ಲಾಡ್ಜಿಂಗ್ ಕೊಡ್ತಾಯಿದ್ದೀವಿ. 10 ಜನ 10ರಿಂದ 12 ಅಂಪೈರ್ಸ್ ಇರ್ತಾರೆ. ಸೊ ದಟ್ ಕಂಟಿನ್ಯೂಸ್ ನಡೀತಾ ಇರುತ್ತೆ. ಎಲ್ಲರಿಗೂ ಒಳ್ಳೆ ಊಟ ತಿಂಡಿ ಪ್ರೊವೈಡ್ ಮಾಡ್ತಾಯಿದ್ದೀವಿ. ಇದ್ರ ಬಗ್ಗೆ ಇನ್ನೇನಾದರೆ ಮಾಹಿತಿ ಬೇಕಿದ್ರೆ ಕೊಡ್ತೀನಿ. ಒಂದು ಮರ್ತಿದ್ದಾರೆ, ಫಸ್ಟ್ ಟೈಮ್ ಪ್ರತಿ ಮ್ಯಾಚ್ಗೂ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಕೊಡ್ತಾಯಿದ್ದೀವಿ. ಪ್ರತಿ ಮ್ಯಾಚ್ಗೂ ಫ್ರಮ್ ಸ್ಟಾರ್ಟಿಂಗ್ ಫಸ್ಟ್ ಮ್ಯಾಚ್ ಟು ಎಂಡ್ ಮ್ಯಾಚ್ ತನಕ ಪ್ರತಿ ಮ್ಯಾಚ್ಗೂ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಕೊಡ್ತಾಯಿದ್ದೀವಿ.